ಗೆಳೆಯ ರಾಮಚಂದ್ರ ಚಾಮರಾಜನಗರದ ವಿಶ್ವ ಹಿಂದೂ ಪರಿಷತ್ ಶಾಲೆಯ ದೈಹಿಕ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಒಂದು ಪುಟ್ಟ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದರು. ಈತನಿಗೂ ನನಗೂ ಕಳೆದ 35 ವರ್ಷಗಳಿಂದ ಸ್ನೇಹ, ದೇಶಭಕ್ತಿ, ರಾಷ್ಟ್ರಹಿತ ಇವುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ತನ್ನ ಕೆಲಸದಲ್ಲಿ ಅದನ್ನು ಪ್ರಕಟಪಡಿಸ್ತಿದ್ದಂತಹ ಗೆಳೆಯನ ಮಗನಿಗೂ ಆ ಗುಣ ಆತನ ಶಿಕ್ಷಣದಿಂದ ಬಂದಿತ್ತು. ಆತನನ್ನು ಬೆಳೆಸಿ ತಾಯಿ ಭಾರತೀಯ ಸೇವೆಗಾಗಿ ಅಗ್ನಿವೀರ್ನಲ್ಲಿ ಆಯ್ಕೆಯಾಗುವ ಹಾಗೆ ಆತ ದೈಹಿಕ ತರಬೇತಿಗಳನ್ನು ಕೊಟ್ಟು ಆತನನ್ನು ಆಯ್ಕೆ ಮಾಡಿಸಿದ್ದ. ಅಲ್ಲಿಗೆ ಆಯ್ಕೆಯಾಗಿ ಪ್ರೊಫೆಷನರಿ ಪೀರಿಯಡಲ್ಲಿದ್ದಂತಹ ನನ್ನ ಸ್ನೇಹಿತನ ಮಗ ಪ್ರಜ್ವಲ್ ರಜೆಯ ಮೇಲೆ ಊರಿಗೆ ಬಂದಿದ್ದ. ಇಂದು ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಿಸಬೇಕು ಅಂತ ಟಿ ನರಸೀಪುರದಿಂದ ಬರಬೇಕಾದ್ರೆ ಆತ ಬರುತ್ತಿದ್ದಂತಹ ಬೈಕು ಸಂತೆ ಮರಹಳ್ಳಿಯ ಬಳಿ ಅಪಘಾತಕ್ಕೀಡಾಗಿ ಆ ದೇಶ ಸೇವೆಯನ್ನು ಮಾಡುವ ಕನಸು ಹೊತ್ತ ಯುವಕ ಇಹಲೋಕವನ್ನು ತ್ಯಜಿಸಿದ. ಬೆಳೆದು ನಿಂತ ಮಗನನ್ನು ಕಳೆದುಕೊಂಡಂತಹ ಆ ಕುಟುಂಬಕ್ಕೆ, ಆತನಿಗೆ, ಆತನ ಪತ್ನಿಗೆ, ಆತನ ಮಗಳಿಗೆ ಆ ಭಗವಂತ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ. ಹಾಗೆ ಆತನ ಸ್ನೇಹಿತರಾದ ನಮಗಳಿಗೂ ಸಹ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತನಲ್ಲಿ ಬೇಡ್ತೀವಿ. ಹಾಗೆ ಆ ಪುಟ್ಟ ಕಂದ ನಮ್ಮ ಮುಂದೆ ಬೆಳೆದು ದೇಶ ರಕ್ಷಣೆಗೆ ಹೊರಟಂತಹ ಯೋಧನಾಗ ಬಯಸಿದಂತಹ ಆ ಆತ್ಮ ಭಗವಂತನ ಸಾಯುಜ್ಯವನ್ನು ತಲುಪಲಿ, ಆತನಿಗೆ ಸದ್ಗತಿ ದೊರಕಲಿ. ಜಗತ್ತು ನೆಮ್ಮದಿಯಿಂದ ಇರಬೇಕಾದರೆ ಯೋಧರ ಅಗತ್ಯ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತೀನಿ ಅಂತ ಆತ ಬಿತ್ತಿ ಹೋದ ಆದರ್ಶ ನಮ್ಮೆಲ್ಲ ಯುವಕರಿಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಹೇಳ್ತಾ ಆತನ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ಬಯಸ್ತೀನಿ. ಓಂ ಶಾಂತಿ.